ನೋಡಿ, ಇಂಥ ಒಂದು ಹೇಳಿಕೆ ಸಾಕು ರಾಜಕಾರಣವನ್ನೇ ಮುಗಿಸಿ ಬಿಡುತ್ತೆ. ಇವತ್ತು ಡಿ ಕೆ ಶಿವಕುಮಾರ್ ಕೊಟ್ಟಿರುವಂಥ ಒಂದು ಹೇಳಿಕೆ ಬರೀ ರಾಜ್ಯ ರಾಜಕಾರಣ ಅಲ್ಲ, ರಾಷ್ಟ್ರ ರಾಜಕಾರಣದಲ್ಲೇ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿದೆ. ಹಾಗೂ ಇದರ ಪರಿಣಾಮ ಇದೆಯಲ್ಲ, ಅದು ಬಹಳ ಮುಖ್ಯ. ಏನಾಗುತ್ತೆ ಇದರಿಂದ? ಎಂಡ್ ರಿಸಲ್ಟ್ ಅಲ್ವಾ ಫೈನಲಿ ಎಲ್ರಿಗೂ ಕುತೂಹಲ ಇರೋದು. ಎಸ್, ಆ ಎಂಡ್ ರಿಸಲ್ಟ್ ಏನಾಗುತ್ತೆ ಹಾಗೂ ಇದರ ಪರಿಣಾಮ ಏನು? ಡಿ ಕೆ ಶಿವಕುಮಾರ್ ಅವರಿಗೆ ಇದು ಎಷ್ಟರ ಮಟ್ಟಿಗೆ ಡ್ಯಾಮೇಜ್ ಮಾಡಲಿದೆ? ಅವರು ಎಕ್ಸಾಕ್ಟ್ ವರ್ಡ್ಸ್ ಏನು ಅವ್ರು ಹೇಳಿದ್ದು? ಅವ್ರು ನಿಜಕ್ಕೂ ತಪ್ಪು ಹೇಳಿಕೆಯನ್ನು ಕೊಟ್ಟಿದ್ದಾರಾ? ಅವರ ಹೇಳಿಕೆ ಈಗ ಏನು ಸಂಸತ್ತಿನಲ್ಲೇ ಪ್ರತಿಧ್ವನಿಸಿ ಇದು ಮಹಾ ಅಪರಾಧ ಅಂತ ಹೇಳ್ತಿದ್ದಾರಲ್ಲ, ನಿಜವಾಗಿಯೂ ಅಂತಹ ಅಪರಾಧ ಆಗಿದೆಯಾ? ನಾವು ವಿಡಿಯೋ ತೋರಿಸ್ತೀನಿ, ಸುಮ್ಮನೆ ಹೇಳೋದಿಲ್ಲ. ವಿಡಿಯೋ ಪ್ಲೇ ಮಾಡ್ತೀನಿ, ಎಕ್ಸಾಕ್ಟ್ ವರ್ಡ್ಸ್ ಹೇಳ್ತೀನಿ. ಡಿ ಕೆ ಶಿವಕುಮಾರ್ ಅವರು ಇಂಥದ್ದೊಂದು ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಕೊಡುವ ಮೂಲಕ ತಮ್ಮ ಮೇಲೆ ದೊಡ್ಡ ರಿಸ್ಕ್ ಅನ್ನ ಎಳೆದುಕೊಂಡ್ರ? ಏನಾಗುತ್ತೆ? ಇದರ ಪರಿಣಾಮ ಏನು? ಎಸ್, ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ಸಹಜವಾಗಿ ಇವತ್ತು ಸಂಸತ್ನಲ್ಲಿ ಅಲ್ಲೋಲ ಕಲ್ಲೋಲ, ಸದನವೇ ಅಲ್ಲೋಲ ಕಲ್ಲೋಲ ಆಗುವ ಹಾಗೆ ಮಾಡಿದ್ದು ಡಿ ಕೆ ಶಿವಕುಮಾರ್ ಅವರ ಒಂದು ಹೇಳಿಕೆ. ಏನು ಹೇಳಿದ್ರು ಡಿ ಕೆ ಶಿವಕುಮಾರ್? ನೋಡಿ, ಅವರು ನ್ಯೂಸ್ 18 ಕಾನ್ಕ್ಲೇವ್ನಲ್ಲಿ ಭಾಗವಹಿಸಿದ್ರು. ಹಾಗೆ ಭಾಗವಹಿಸಿದ ಸಂದರ್ಭದಲ್ಲಿ ಅಲ್ಲಿದ್ದಂಥ ಆಂಕರ್ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಅವರು ನೇರವಾಗಿಯೇ ಕೇಳ್ತಾರೆ. ಮೊದಲು ಡಿ ಕೆ ಶಿವಕುಮಾರ್ ಅವರು ಇನ್ನೂ ಯಾಕೆ DCM ಆಗಿದ್ದಾರೆ, ಯಾಕೆ ನೀವಿನ್ನೂ CM ಆಗಿಲ್ಲ, ಈ ಪ್ರಶ್ನೆಗಳೆಲ್ಲ ಮೊದಲು ಬರುತ್ತೆ. ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ಉತ್ತರ ಕೊಡ್ತಾರೆ. ನಾನು ಗಾಂಧಿ ಫ್ಯಾಮಿಲಿ ನಂಬಿದ್ದೀನಿ, ನನಗೆ ಮೊದಲು ರಾಜೀವ್ ಗಾಂಧಿಯವರು 1990ನೇ ಇಸ್ವಿಯಲ್ಲಿ ಮಂತ್ರಿ ಮಾಡಿದ್ರು, ಅವರ ಹುಡುಗ ನಾನು ಅನ್ನುವ ಅರ್ಥದಲ್ಲಿ ಹೇಳಿಕೆಯನ್ನು ಕೊಡ್ತಾರೆ. ಹಾಗೆ ಸೋನಿಯಾ ಗಾಂಧಿ ಅವ್ರನ್ನ ನಂಬಿದ್ದೀನಿ. ಹಿಂದೆ 2013ರಿಂದ 2018 ನಡುವೆ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿದ್ರೂ ಸಹ ಆಗ ಅಹಮದ್ ಪಟೇಲ್ ಅವರ ರಾಜ್ಯಸಭಾ ಚುನಾವಣೆಯ ಸಂದರ್ಭದಲ್ಲಿ ನನಗೆ ಜವಾಬ್ದಾರಿ ಕೊಟ್ಟರು. ನಾನು ಶಾಸಕರನ್ನೆಲ್ಲ ರಕ್ಷಣೆ ಮಾಡುವಂಥ ಹೊಣೆ ಹೊತ್ತಿದ್ದೆ. ಆಗ ನನ್ನ ಮೇಲೆ ದಾಳಿ ಆಯಿತು, ನನ್ನ 77 ಸಂಗಡಿಗರ ಮೇಲೆ ದಾಳಿ ಆಯಿತು. ಆಮೇಲೆ ನಾನು ಜೈಲಿಗೆ ಹೋಗಬೇಕಾಯ್ತು. ಜೈಲಿಗೆ ಬಂದರು ಸೋನಿಯಾ ಗಾಂಧಿ ನನ್ನ ನೋಡಲಿಕ್ಕೆ ಅಂತ ಎಲ್ಲ ಹೇಳ್ತಾರೆ ಮೊದಲು. ನೋಡಿ, ಅಂದರೆ ಫೌಂಡೇಶನ್ ಈ ರೀತಿ ಆಗಿದೆ. ಆ ಇಂಟರ್ವ್ಯೂನಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು. ನಾನು ವಿಡಿಯೋ ಪ್ಲೇ ಮಾಡಿ ತೋರಿಸ್ತೀನಿ ನಿಮಗೆ. ಹಾಗೆ ಆರಂಭ ಆಗುವಂಥ ಸಂಭಾಷಣೆ ಹೋಗ್ತಾ ಹೋಗ್ತಾ ಕುಂಭಮೇಳದ ಕಡೆ ಬರುತ್ತೆ. ನೀವು ಹಿಂದುತ್ವದ ಪರ ಹೇಳಿಕೆ ಕೊಟ್ರಿ, ಕುಂಭಮೇಳವನ್ನು ನೀವು ಹೊಗಳಿದ್ರಿ ಅನ್ನೋ ಮಾತೆಲ್ಲ ಬರುತ್ತೆ. ಅದಕ್ಕೂ ಅವ್ರು ಉತ್ತರ ಕೊಡ್ತಾರೆ. ನಮ್ಮ ದೇಶದ ಜನಸಂಖ್ಯೆ 130 ಕೋಟಿ, 65 ಕೋಟಿ ಜನ ಎಲ್ಲಿ ಹೋಗಿದ್ದಾರೆ ಅಂತೆಲ್ಲ ಅವರು ಮತ್ತೆ ಸಮಜಾಯಿಷಿ ಕೊಡುವ ರೀತಿಯಲ್ಲಿ ಮಾತಾಡ್ತಾರೆ. ಅದಾದ ನಂತರ ಬರುತ್ತೆ ಈ ಪಾಯಿಂಟ್. ಏನಂತಾರೆ ಗೊತ್ತಾ ಡಿ ಕೆ ಶಿವಕುಮಾರ್? ಕೇಳುವ ಪ್ರಶ್ನೆ ಏನು ಅಂದರೆ, ಮೊದಲು ಆಂಕರ್ 4% ಮೀಸಲಾತಿ ಮುಸಲ್ಮಾನರಿಗೆ ಸಾರ್ವಜನಿಕ ಗುತ್ತಿಗೆಯಲ್ಲಿ ಕೊಡುವಂತಹ ಬಿಲ್ ನೀವು ಪಾಸ್ ಮಾಡಿದ್ದೀರಿ ಅನ್ನುವಂಥ ಪ್ರಶ್ನೆ ಬರುತ್ತೆ. ಅದನ್ನು ಸಮರ್ಥನೆ ಮಾಡ್ಕೋತಾರೆ ಡಿ ಕೆ ಶಿವಕುಮಾರ್ ಅವರು. ಹಾಗೆ ಸಮರ್ಥನೆ ಮಾಡ್ಕೊಂಡು ಕೂಡಲೇ ಮತ್ತೆ ಕೇಳ್ತಾರೆ ಆಂಕರ್, ಅಲ್ಲ ಸ್ವಾಮಿ, ಇದಕ್ಕೆ ಟೀಕೆ ಯಾಕೆ ವ್ಯಕ್ತ ಆಗ್ತಿದೆ ಅಂದರೆ ಸಂವಿಧಾನದಲ್ಲೇ ಇದಕ್ಕೆ ಅವಕಾಶ ಇಲ್ಲ, ಇದನ್ನು ಹೇಗೆ ಮಾಡ್ತೀರಿ ನೀವು ಅನ್ನುವಂಥ ಪ್ರಶ್ನೆ ಇದೆ ಅಂತ ಹೇಳಿದಾಗ ಡಿ ಕೆ ಶಿವಕುಮಾರ್ ಅವರು ಈ ಉತ್ತರ ಕೊಟ್ಟಿದ್ದು. ಅಲ್ಲಿ ಸಿಕ್ಕಾಕೊಂಡಿದ್ದವರು ಸಂವಿಧಾನ ಬದಲಾವಣೆಯ ಚರ್ಚೆ ಏನೀಗ ನಡೀತಾ ಇದೆಯಲ್ಲ, ಡಿ ಕೆ ಶಿವಕುಮಾರ್ ಅವರು ಸಂವಿಧಾನ ಬದಲಿಸ್ತೀವಿ ಅಂತ ಹೇಳಿಕೆ ಕೊಟ್ಟರು ಅಂತೇಳಿ, ಆ ಚರ್ಚೆಯ ಮೂಲ ಈ ಉತ್ತರ. ವಿಡಿಯೋ ಪ್ಲೇ ಮಾಡಿ ತೋರಿಸ್ತೀನಿ ಅಂದೆ. ನೋಡಿ, ಮೊದಲು ನಾನು ವರ್ಡ್ಸ್ ಹೇಳ್ತೀನಿ. ಡಿ ಕೆ ಶಿವಕುಮಾರ್ ಅವರು ಹೇಳೋದೇನು ಅಂದರೆ, ನಾನು ಅವರು ಕೊಟ್ಟಂಥ ಉತ್ತರವನ್ನು ಯಥಾವತ್ತು ಹೇಳ್ತಾ ಇದ್ದೇನೆ. ಅವರು ಕೇಳ್ತಾರೆ, ಈವನ್ ಕಾನ್ಸ್ಟಿಟ್ಯೂಷನ್ ಡಸಂಟ್ ಅಲೋ ರಿಸರ್ವೇಷನ್ ಆನ್ ದ ಬೇಸಿಸ್ ಆಫ್ ರಿಲಿಜಿಯನ್ ಅಂತ ಕೇಳ್ತಾರೆ ಆಂಕರ್. ಅದು ಕ್ರಿಟಿಸಿಸಮ್ ಇರುವಂಥದ್ದು ಅಂತ ಕೇಳಿದಾಗ ಇವರು ಉತ್ತರ, ಲೆಟ್ ಅಸ್ ಸಿ ವಾಟ್ ಕೋರ್ಟ್ ಕಮ್ಸ್ ಔಟ್. ಐ ನೋ ಎವ್ರಿ ಒನ್ ವಿಲ್ ಗೋ ಟು ಕೋರ್ಟ್. ಲೆಟ್ ಅಸ್ ವೇಟ್ ಫಾರ್ ಗುಡ್ ಡೇ. ಗುಡ್ ಡೇ ವಿಲ್ ಕಮ್. ಲಾಟ್ಸ್ ಆಫ್ ಚೇಂಜಸ್ ಆರ್ ದೇರ್. ಕಾನ್ಸ್ಟಿಟ್ಯೂಷನ್ ವಿಲ್ ಬಿ ಚೇಂಜಿಂಗ್. ಅಲ್ಲಿ ಸ್ವಲ್ಪ ತೊದಲಿದ ಹಾಗೆ ಮಾತಾಡ್ತಾರೆ. ಕಾನ್ಸ್ಟಿಟ್ಯೂಷನ್ ವಿಲ್ ಬಿ ಚೇಂಜ್ ಅಂತೇಳಿ ಏನು ಹೇಳಲಿಕ್ಕೆ ಹೊರಟವರು ಚೇಂಜಿಂಗ್ ಅಂತಾರೆ. ಕಾನ್ಸ್ಟಿಟ್ಯೂಷನ್ ವಿಲ್ ಬಿ ಚೇಂಜಿಂಗ್. ದೇರ್ ಆರ್ ಜಡ್ಜ್ಮೆಂಟ್ಸ್ ವಿಚ್ ಆಲ್ಟರ್ಸ್ ಕಾನ್ಸ್ಟಿಟ್ಯೂಷನ್ ಆಲ್ಸೋ. ದೇರ್ ಆರ್ ಜಡ್ಜ್ಮೆಂಟ್ಸ್ ವಿಚ್ ಆಲ್ಟರ್ಸ್ ಕಾನ್ಸ್ಟಿಟ್ಯೂಷನ್ ಆಲ್ಸೋ. ಇದೇ ವರ್ಡನ್ನು ಹೇಳೋದು. ಅಂದರೆ ಏನು ಅವರ ಅರ್ಥ ನೋಡಿ, ನಾನು ನೇರವಾಗಿ ಸಂವಿಧಾನದ ವಿಚಾರಕ್ಕೆ ಬರೋದಾದರೆ ಮೊದಲು ಅವ್ರು ಹೇಳೋದು ಲಾಟ್ಸ್ ಆಫ್ ಚೇಂಜಸ್ ಆರ್ ದೇರ್. ಬಹಳಷ್ಟು ಬದಲಾವಣೆಗಳಾಗಿವೆ. ಕಾನ್ಸ್ಟಿಟ್ಯೂಷನ್ ವಿಲ್ ಬಿ ಚೇಂಜಿಂಗ್. ಸಂವಿಧಾನ ಬದಲಾಗ್ತಾ ಇರುತ್ತೆ.
ಅದನ್ನು ಹೇಳುವಾಗ ಒಂದ್ಸತಿ ತೊದಲುತ್ತಾರೆ. ಚೇಂಜ್ ಅಂತ ಏನು ಹೇಳಲಿಕ್ಕೆ ಹೊರಟವರು ಚೇಂಜಿಂಗ್ ಅಂತ ಹೇಳ್ತಾರೆ. ಕಾನ್ಸ್ಟಿಟ್ಯೂಷನ್ ವಿಲ್ ಬಿ ಚೇಂಜ್ಡ್ ಅಂತಿದ್ರು, ಏನು ಹೇಳ್ತಿದ್ರು? ಕಾನ್ಸ್ಟಿಟ್ಯೂಷನ್ ವಿಲ್ ಬಿ ಚೇಂಜ್ ಅಂದವ್ರು ಮತ್ತೆ ಚೇಂಜಿಂಗ್ ಅಂತ ಬದಲಾಯಿಸ್ಕೊಳ್ತಾರೆ. ಗೊತ್ತಾಯ್ತಾ? ಅದಾದ ನಂತರ ದೇರ್ ಆರ್ ಜಡ್ಜ್ಮೆಂಟ್ಸ್, ಅಂದರೆ ಹಲವಾರು ತೀರ್ಪುಗಳಿವೆ. ಎಂಥ ತೀರ್ಪುಗಳಂದರೆ ಕಾನ್ಸ್ಟಿಟ್ಯೂಷನ್ನ ಬದಲಾವಣೆ ಮಾಡಿದಂಥ ತೀರ್ಪುಗಳಿವೆ. ಅಂದರೆ ತಿದ್ದುಪಡಿ ಅನ್ನುವ ಅರ್ಥದಲ್ಲಿ ಹೇಳಿರ್ಬೋದು. ಆದರೆ ನೋಡಿ, ಯಾವ ಅರ್ಥದಲ್ಲಿ ಹೇಳಿದ್ರು ಕೂಡ ಈಗ ಅವರು ಆ ರೀತಿ ಸಮರ್ಥನೆ ಮಾಡ್ಕೋತಾ ಇದ್ದಾರೆ. ಈಗ ತಿದ್ದುಪಡಿ ಇರ್ಬೋದು ಅನ್ನೋದು ಡಿ ಕೆ ಶಿವಕುಮಾರ್ ಅವರು ಸಮರ್ಥನೆ. ನಾನು ಕೋರ್ಟ್ನ ಜಡ್ಜ್ಮೆಂಟ್ನ ಹಿನ್ನೆಲೆಯಲ್ಲಿ ತಿದ್ದುಪಡಿಗಳಾಗಿವೆ ಅನ್ನುವ ಅರ್ಥದಲ್ಲಿ ಹೇಳಿದ್ದೀನಿ ಅಂತಲೇ ಅವ್ರು ಹೇಳ್ತಿದ್ದಾರೆ. ಆದರೆ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಂಥ ಈ ಹೇಳಿಕೆ ಡೆಫಿನೆಟ್ಲಿ, ಅದರಲ್ಲೂ ಕೂಡ ರಾಹುಲ್ ಗಾಂಧಿ ಅವರು ಹೋದ ಕಡೆ ಬಂದ ಕಡೆ ಅಲ್ಲ, ಕಾನ್ಸ್ಟಿಟ್ಯೂಷನ್ ಪುಸ್ತಕ ಇಟ್ಕೊಂಡು ಓಡಾಡ್ತಿರುವಾಗ, ಸಂವಿಧಾನದ ಪ್ರತಿಯನ್ನು ಕೈಲಿ ಇಟ್ಕೊಂಡು ಓಡಾಡ್ತಿರುವಾಗ, ಅದೇ ಸಂವಿಧಾನದ ಪ್ರತಿಯನ್ನು ಇಟ್ಕೊಂಡೇ ಲೋಕಸಭಾ ಚುನಾವಣೆಯನ್ನು ಮಾಡಿರುವಾಗ, ಹೋದ ಕಡೆ ಬಂದ ಕಡೆ ಎಲ್ಲ ಸಂವಿಧಾನದ ರಕ್ಷಕರು ನಾವು ಅಂತ ಹೇಳ್ಕೊಳ್ತಿರುವಾಗ ಈ ಹೇಳಿಕೆಯನ್ನು ಹೇಗೆ ಸಮರ್ಥನೆ ಮಾಡ್ಕೋತಾರೆ? ಹೆಂಗೆ ಸಮರ್ಥನೆ ಮಾಡ್ಕೋತೀರಿ ನೀವು? ಅದರಲ್ಲೂ ಕೂಡ ಸಂವಿಧಾನದ ವಿಚಾರ ಅಂದರೆ ಇವರಿಗೆ ಪರಮಾಸ್ತ್ರ, ಬ್ರಹ್ಮಾಸ್ತ್ರ ಇದೆ ಅವರಿಗೆ. ಇಂತಹ ಪಕ್ಷದ ಕರ್ನಾಟಕ ರಾಜ್ಯದ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರದ ಉಪಮುಖ್ಯಮಂತ್ರಿಗಳೂ ಆಗಿರುವಂಥ ಡಿ ಕೆ ಶಿವಕುಮಾರ್ ಅವರು ಹೇಗೆ ಸಮರ್ಥನೆ ಮಾಡ್ಕೋತಾರೆ? ಡೆಫಿನೆಟ್ಲಿ ಇದು ಡ್ಯಾಮೇಜ್ ಮಾಡಲಿದೆ, ಅನುಮಾನವೇ ಬೇಡ. ಡ್ಯಾಮೇಜ್ ಆಗಿ ಹೋಗಿದೆ. ಈಗ ಸಂಸತ್ತಲ್ಲಿ ಏನಾಯ್ತು ಗೊತ್ತಾ? ಎಂಥ ಗಲಾಟೆ ಆಯ್ತಲ್ಲಿ. ಜೆ ಪಿ ನಡ್ಡಾ ಅವರು ಮಾತಾಡಿದ್ರು, ಕಿರಣ್ ರಿಜಿಜು ಮಾತಾಡಿದ್ರು, ನೇರವಾಗಿ ಡಿ ಕೆ ಶಿವಕುಮಾರ್ ಅವರ ರಾಜೀನಾಮೆಯನ್ನು ಕೇಳಿದ್ರು ಸಂಸತ್ತಿನಲ್ಲಿ. ನಾನು ಅದಕ್ಕೆ ಹೇಳಿದ್ದು ಇದು ಸಣ್ಣ ಪುಟ್ಟ ಡ್ಯಾಮೇಜ್ ಅಲ್ಲ ಅಂಥೇಳಿ. ಒಂದು ಕಡೆ ಹನಿ ಟ್ರ್ಯಾಪ್ನ ಡ್ಯಾಮೇಜ್ ಎಷ್ಟರ ಮಟ್ಟಿಗಾಗಿದೆ ಅಂತೇಳಿ ನೀವು ನೋಡ್ತಾ ಇದ್ದೀರಿ. ಅಂಥ ಸಂದರ್ಭದಲ್ಲೇ ಈಗ ಈ ಡ್ಯಾಮೇಜ್ ಬೇರೆ. ಏನು ಹೇಳಿದ್ರು ನೋಡಿ, ಅದನ್ನು ಕೂಡ ಹೇಳ್ತೀನಿ ನಾನು ನಿಮಗೆ. ಸಂವಿಧಾನದ ವಿಚಾರವಾಗಿ ಏನು ಬದಲಾವಣೆಯ ಚರ್ಚೆ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಅಂತ ಇದೆಯಲ್ಲ, ಅದನ್ನು ಕಿರಣ್ ರಿಜಿಜು ಪ್ರಸ್ತಾವ ಮಾಡ್ತಾರೆ. ಮುಸಲ್ಮಾನರಿಗೆ 4% ಮೀಸಲಾತಿಯನ್ನು ಸಾರ್ವಜನಿಕ ಗುತ್ತಿಗೆಯಲ್ಲಿ ಕೊಡುವ ಬಿಲ್ಲನ್ನು ಕರ್ನಾಟಕ ಅಸೆಂಬ್ಲಿ ಪಾಸ್ ಮಾಡಿದೆ. ಅದನ್ನು ಸಮರ್ಥನೆ ಮಾಡಿ ಮಾತನಾಡ್ತಾ ಸ್ವತಃ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ, ನಾವು ಸಂವಿಧಾನವನ್ನು ಬದಲಿಸ್ತೇವೆ ಅಂತ ಹೇಳಿದ್ದಾರೆ ಅಂತೇಳಿ ಕಿರಣ್ ರಿಜಿಜು ಹೇಳ್ತಾರೆ. ಇದು ರಾಜ್ಯಸಭೆಯಲ್ಲಿ ಆನ್ ರೆಕಾರ್ಡ್ ಹೇಳಿರೋದು, ಮಲ್ಲಿಕಾರ್ಜುನ ಖರ್ಗೆ ಅವರ ಎದುರಿಗೆ ಹೇಳಿರುವಂಥದ್ದು. ನಿಮ್ಗೆ ಏನಾಗಿದೆ ಅನ್ನೋದ್ರ ಚಿತ್ರಣ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ನಿಮಗೆ. ಮತ್ತು ಅವ್ರು ಹೇಳ್ತಾರೆ, ಅಂಬೇಡ್ಕರ್ ಅವರ ಈ ಸಂವಿಧಾನವನ್ನು ಯಾರೂ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಆದರೆ ಬದಲಾವಣೆ ಮಾಡ್ತೀವಿ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೀಸಲಾತಿಯನ್ನು ಯಾರೂ ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ. ಡಿ ಕೆ ಶಿವಕುಮಾರ್ ಅವ್ರನ್ನ ಉಚ್ಚಾಟನೆ ಮಾಡಬೇಕು ಪಕ್ಷದಿಂದ ಒತ್ತಾಯ ಮಾಡ್ತಾರೆ ಕಿರಣ್ ರಿಜಿಜು. ನೋಡಿ, ನಿಮಗೊಂದು ಇತಿಹಾಸವನ್ನು ನೆನಪು ಮಾಡಿಕೊಡ್ತೀನಿ. ಸಂವಿಧಾನ ರಚನಾ ಸಭೆ ಇತ್ತಲ್ಲ, ಆ ಸಭೆಗೆ ಮುಸ್ಲಿಂ ಲೀಗ್ನವರು ಒಂದು ಪ್ರಸ್ತಾವವನ್ನು ತರ್ತಾರೆ. ಏನಪ್ಪ ಪ್ರಸ್ತಾವ ಅಂದರೆ, ಧರ್ಮದ ಆಧಾರದ ಮೇಲೆ ಮುಸಲ್ಮಾನರಿಗೆ ಮೀಸಲಾತಿಯನ್ನು ಕೊಡಬೇಕು ಸಂವಿಧಾನದಲ್ಲಿ ಅಂಥೇಳಿ ಪ್ರಸ್ತಾವವನ್ನು ತರ್ತಾರೆ. ಹಾಗೆ ತಂದಾಗ ಸಂವಿಧಾನ ರಚನಾ ಸಭೆಯಲ್ಲಿ, ಸಂವಿಧಾನ ಸಭಾದಲ್ಲಿ ಅದು ರಿಜೆಕ್ಟ್ ಆಗುತ್ತೆ. ಸ್ವತಃ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು ಅದನ್ನು ರಿಜೆಕ್ಟ್ ಮಾಡ್ತಾರೆ, ಅದನ್ನು ಒಪ್ಪೋದಿಲ್ಲ. ಸೊ ಸಂವಿಧಾನದಲ್ಲೇ ಅವಕಾಶ ಇಲ್ಲ ಧರ್ಮದ ಆಧಾರದ ಮೇಲೆ ಮೀಸಲಾತಿ ಕೊಡಲಿಕ್ಕೆ. ಹೀಗಿರುವಾಗ ಇವರು ಹ್ಯಾಕ್ ಕೊಡ್ತಾರೆ ಧರ್ಮದ ಆಧಾರದ ಮೇಲೆ ಮೀಸಲಾತಿಯನ್ನು? ಇದು ಪ್ರಶ್ನೆ. ಈ ಪ್ರಶ್ನೆಯ ಹಿನ್ನೆಲೆಯಲ್ಲೇ ಈಗ ಡಿ ಕೆ ಶಿವಕುಮಾರ್ ಅವರು ಏನಂತ ಉತ್ತರ ಕೊಟ್ಟರು? ಇಲ್ಲ, ನನಗೆ ಗೊತ್ತಿದೆ ಕೋರ್ಟಿಗೆಲ್ಲ ಹೋಗ್ತಾರೆ ಅಂತ, ಆದರೆ ಸಂವಿಧಾನ ಬದಲಾಗ್ತಾ ಇರುತ್ತೆ ಅನ್ನೋ ಮಾತನ್ನು ಹೇಳಿದ್ದಾರೆ. ನೀವು ಅವರ ಹೇಳಿಕೆಯನ್ನು ಮೊದಲು ನೋಡ್ಬಿಡಿ. Lot of changes are there. Constitutions will be changing. There are judgments which alters the constitution also. Yes, ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಯನ್ನು ನೀವು ಸ್ಪಷ್ಟವಾಗಿ ಗಮನಿಸಿದ್ರಿ. ಅವರ ಬಾಯಲ್ಲೇ ಏನೆಲ್ಲ ಮಾತುಗಳು ಬಂದಿದೆ ನೋಡಿದಿರಿ. ಇಷ್ಟಾದ ಮೇಲೆ ಇನ್ನೂ ಇದನ್ನು ಹೇಗೆ ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ? ಡೆಫಿನೆಟ್ಲಿ ಕಾಂಗ್ರೆಸ್ ಇಕ್ಕಟ್ಟಿಗೆ ಸಿಲುಕಿ ಹಾಕೊಂಡಿದೆ. ಅದರಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ಚಕ್ರವ್ಯೂಹದ ಒಳಗೆ ಸಿಲುಕಿ ಹಾಕೊಂಡಿದ್ದಾರೆ. ಇದರಿಂದ ಹೇಗೆ ಹೊರಗೆ ಬರ್ತಾರೋ ಗೊತ್ತಿಲ್ಲ. ಡೆಫಿನೆಟ್ಲಿ ಡಿ ಕೆ ಶಿವಕುಮಾರ್ ಅವ್ರ ಪಾಲಿಗೆ ಇದು ಬಹಳ ದೊಡ್ಡ ಡ್ಯಾಮೇಜ್ ಮಾಡಲಿದೆ. ಅದು ಕೂಡ ಅರಗಿಸಿಕೊಳ್ಳಲಾಗದಂಥ ಹಾನಿಯನ್ನ ಈ ಒಂದು ಹೇಳಿಕೆ ಮಾಡಲಿದೆ. ಹಾಗಾದ್ರೆ ನಾವು ಇತಿಹಾಸದಲ್ಲಿ ನೋಡಿದ್ದೀವಿ ಏನಾಗಿದೆ ಅಂತೇಳಿ, ನಾವೆಲ್ಲ ಅಬ್ಸರ್ವ್ ಮಾಡಿದ್ದೀವಿ. ಅನಂತಕುಮಾರ್ ಹೆಗಡೆ ಅವರು ಇದೇ ರೀತಿಯ ಹೇಳಿಕೆಯನ್ನು, ನಾವು ಬಂದಿರೋದೇ ಸಂವಿಧಾನ ಬದಲಾಯಿಸಲಿಕ್ಕೆ ಅಂತ ಹೇಳಿಕೆ ಕೊಟ್ಟ ನಂತರ ಏನಾಯಿತು? ಕೇಂದ್ರ ಸಚಿವ ಸ್ಥಾನ ಕಳ್ಕೊಂಡ್ರು, ಬಿಜೆಪಿಯಿಂದ ಅವರು ದೂರ ಆದರು, ಕಳೆದ ಚುನಾವಣೆಯಲ್ಲಿ ಅವರಿಗೆ ಟಿಕೆಟ್ ಸಿಗಲಿಲ್ಲ, ರಾಜಕೀಯವಾಗಿ ಅವರು ಸಂಪೂರ್ಣವಾಗಿ ತೆರೆಮರೆಗೆ ಸರಿಯುವಂಥ ಪರಿಸ್ಥಿತಿ ಬಂತು.
ಒಂದೇ ಒಂದು ಹೇಳಿಕೆಯ ಕಾರಣದಿಂದಾಗಿ. ಅದೇ ಕಾರಣಕ್ಕಾಗಿ ನಾನು ಹೇಳಿದೆ, ಒಂದು ಹೇಳಿಕೆ ಸಾಕು, ಎಷ್ಟು ಡ್ಯಾಮೇಜ್ ಮಾಡ್ಬೋದೋ ಅಷ್ಟು ಡ್ಯಾಮೇಜನ್ನು ಈ ಹೇಳಿಕೆ ಮಾಡುತ್ತೆ. ಡಿ ಕೆ ಶಿವಕುಮಾರ್ ಅವರ ಪಾಲಿಗೆ ಈ ಹೇಳಿಕೆ ಎಂದಿಗೂ ಕೂಡ ಅಂದರೆ ಕಂಟ್ರೋಲ್ ಮಾಡಲು ಆಗದಂತಹ ಡ್ಯಾಮೇಜನ್ನು ಮಾಡಲಿದೆ. ಅದು ಯಾವ ರೂಪದಲ್ಲಾದರೂ ಆಗ್ಬೋದು. ಅವ್ರನ್ನ KPCC ಅಧ್ಯಕ್ಷ ಸ್ಥಾನದಿಂದ ತೆಗಿತಾರೋ ಅಥವಾ ಯಾಕಂದರೆ ಸಮರ್ಥನೆ ಅಂತೂ ಮಾಡ್ಕೊಳ್ತಾ ಇಲ್ಲ ಅವರು. ಈವನ್ ಖರ್ಗೆ ಅವರು ಸಮರ್ಥನೆ ಮಾಡ್ಕೊಳ್ತಾ ಇಲ್ಲ, ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ಸಾಧ್ಯವೂ ಇಲ್ಲ. ಹೀಗಿರುವಾಗ ಡಿ ಕೆ ಶಿವಕುಮಾರ್ ಅವರಿಗೆ ಇದು ಹಾನಿ ಮಾಡೋದು ಖಂಡಿತ. ಆದರೆ ಯಾವ ಮಟ್ಟಿಗಿನ ಹಾನಿ ಮಾಡುತ್ತೆ? ಇದು ಕೇವಲ KPCC ಅಧ್ಯಕ್ಷ ಪಟ್ಟವನ್ನು ಕಿತ್ಕೊಳ್ಳುತ್ತೋ, ಸಚಿವ ಸ್ಥಾನವನ್ನು ಕಿತ್ಕೊಳ್ಳುತ್ತೋ, ಎಷ್ಟರ ಮಟ್ಟಿಗಿನ ಡ್ಯಾಮೇಜ್ ಮಾಡಬಹುದು? ಹಾಗೆ ಕಾಂಗ್ರೆಸ್ ಈ ಹೇಳಿಕೆಯಿಂದ ಮುಖ ಉಳಿಸಿಕೊಳ್ಳುತ್ತೆ? ಬಹುಶಃ ಡಿ ಕೆ ಶಿವಕುಮಾರ್ ಅವರೇ ಉತ್ತರ ಕೊಡಬೇಕಾಗುತ್ತೆ, ಕಾಂಗ್ರೆಸ್ಸೇ ಉತ್ತರವನ್ನು ಕೊಡಬೇಕಾಗುತ್ತೆ. ನಿಮ್ಮ ಪ್ರಕಾರ ಈ ಹೇಳಿಕೆ ಕೊಟ್ಟಂಥ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಕ್ರಮ ಆಗಬೇಕಾ ಆಗಬಾರ್ದಾ? ಕ್ರಮ ಆಗಬೇಕು ಅನ್ನೋದಾದರೆ ಯಾವ ರೂಪದ ಕ್ರಮ ಆಗಬೇಕು, ಎಂತಹ ಕ್ರಮ ಆಗಬೇಕು, ಎಂತಹ ಕಠಿಣ ಕ್ರಮ ಆಗಬೇಕು ಅಂತ ನೀವು ಭಾವಿಸ್ತೀರಿ? ಎಸ್, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.